ಹಲವು ಬಾರಿ ನೀವು ನಿಮ್ಮ ಒಂದು ಇಲೆಕ್ಟ್ರಾನಿಕ್ ಐಟಮ್ ಬೈ ಮಾಡಬೇಕು ಅಂತ ಇರ್ತೀರಾ, ನೀವು ಒಂದು ಯಾವುದೇ ಒಂದು ಶೋರೂಮಿಗೆ ಹೋಗ್ತೀರಾ ಅಥವಾ ಒಂದು ಆನ್ಲೈನಲ್ಲಿ ನೀವು ಸರ್ಚ್ ಮಾಡ್ತಾ ಇರಬೇಕಾದ್ರೆ ನಿಮಗೆ ಒಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಬರುತ್ತೆ, ಝೀರೋ ಇಂಟ್ರೆಸ್ಟ್ EMI ಅಂಥೇಳಿ. ಸೊ ಇವತ್ತು ನಾವು ಈ ಒಂದು ಝೀರೋ ಇಂಟ್ರೆಸ್ಟ್ EMI ಹೇಗೆ ವರ್ಕ್ ಆಗುತ್ತೆ, ಈ ಫೈನಾನ್ಸ್ ಕಂಪ್ನಿಗಳು ಅದರಿಂದ ಹೇಗೆ ಬೆನಿಫಿಟ್ ತಗೊಳ್ತಾರೆ, ನಿಮ್ಗೆ ಹೇಗೆ ಬೆನಿಫಿಟ್ ಆಗುತ್ತೆ, ಇದು ನಿಜವಾಗಿ ಲಾಭಕಾರಕವಾ ಏನೋ ಅಂತ ನೋಡೋಣ. ಅದಲ್ಲದೆ ಈ ಒಂದು ಝೀರೋ ಇಂಟ್ರೆಸ್ಟ್ EMI ಹಿಂದುಗಡೆ ಒಂದು ಇನ್ವೆಸ್ಟ್ಮೆಂಟ್ ಅಪಾರ್ಚುನಿಟಿನೂ ಇದೆ ನಮ್ಮ ಹೂಡಿಕೆದಾರರಿಗೆ. ಸೊ ಅದ್ರ ಬಗ್ಗೆ ಒಂದು ನಾವು ಡಿಸ್ಕಷನ್ ಮಾಡೋಣ. ಬನ್ನಿ, ಇವತ್ತಿನ ಟಾಪಿಕ್ 0% EMI ಆ್ಯಂಡ್ ಇನ್ವೆಸ್ಟ್ಮೆಂಟ್ ಅಪಾರ್ಚುನಿಟಿ. ಸೊ ಈ ಒಂದು 0% EMI ಅಲ್ಲಿ ಜನರಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಒಬ್ಬರು ಶೋರೂಮಿಗೆ ಹೋಗ್ತಾರೆ. ಶೋರೂಮ್ ಹೋಗ್ತಾ ಇರಬೇಕಾದ್ರೆ ಇವರ ಮನಸ್ಸಲ್ಲಿ ಒಂದು 25,000 ರುಪೀಸಿದು ಒಂದು ಮೊಬೈಲ್ ತೊಗೋಬೇಕು ಅಂತ ಇರುತ್ತೆ. ಸೊ ಇವ್ರು ಶೋರೂಮಿಗೆ ಹೋಗ್ತಾರೆ. ಶೋರೂಮಿಗೆ ಹೋಗ್ತಾ ಇದ್ದಂತೆಯೇ ಅಲ್ಲಿನ ಸೇಲ್ಸ್ ಪರ್ಸನ್ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಸರ್ 25,000 ರುಪೀಸ್ ಈ ಒಂದು ಮೊಬೈಲ್ಗಳಿದ್ದಾವೆ, ಆದರೆ ಸ್ವಲ್ಪ ಬೆಸ್ಟ್ ಫೀಚರ್ಗಳು ಇದ್ದಾವೆ, ಒಂದು 50,000 ರುಪೀಸಿದು ಒಂದು ಮೊಬೈಲ್ ಇದೆ ಅಂಥೇಳಿ. ಸೊ ಆದರೆ ನಿಮ್ಮ ಚಿಂತೆ ಏನು, ನನ್ನ ಹತ್ರ ಇರೋದು 25,000 ರುಪೀಸ್ ಮಾತ್ರ. ಇಮಿಡಿಯೇಟ್ ಆಗಲಿ ಆ ಸೇಲ್ಸ್ ಪರ್ಸನ್ ಏನು ಹೇಳ್ತಾರೆ, ಸರ್ ಅದ್ರ ಬಗ್ಗೆ ಟೆನ್ಷನ್ ಮಾಡ್ಕೋಬೇಡಿ, ನಮ್ಮ ಹತ್ರ ಇದೆ 0% EMI ಅಂಥೇಳಿ. ಸೊ ಈಗ 0% EMI ಅಲ್ಲಿ ನಿಮಗೆ ಅವ್ರು ಹೇಳ್ತಾರೆ, ಸರ್ ನಿಮ್ಗೆ 25,000 ಕೊಡೋದು ಬೇಡ, ನೀವು ನಮಗೆ 2 EMI ಫಸ್ಟ್ ಕೊಟ್ಟರೆ ಸಾಕು, ಒಂದು 10-12 ಸಾವಿರ ರೂಪಾಯಿ ಕೊಟ್ಟರೆ ನಿಮಗೆ ನಾವು 50,000 ರುಪೀಸಿದು ಮೊಬೈಲ್ ಕೊಟ್ಬಿಡ್ತೀವಿ ಅಂಥೇಳಿ. ಸೊ ಇದು ಹೇಗೆ ವರ್ಕ್ ಆಗುತ್ತೆ, ಇದರ ಹಿಂದಿನ ಫೈನಾನ್ಸ್ ಏನು ಒಂದು ನೋಡ್ಕೊಳ್ಳೋಣ. ಸೊ ನಾನು ಕೊಟ್ಟಿರೋ ಎಕ್ಸಾಂಪಲ್ ಪ್ರಕಾರನೇ ಹೋದರೆ ಬನ್ನಿ, ಇದೊಂದು ನಂಬರ್ಸನ್ನು ಹಾಕ್ಕೊಂಡು ನಾವು ನೋಡೋಣ. ಸೊ ಬನ್ನಿ ಸ್ಕ್ರೀನಿಗೆ. ಸೊ ಫಸ್ಟ್ ಏನಾಗುತ್ತೆ ಅಂತ ಹೇಳಿದ್ರೆ, ನೀವು ಶೋರೂಮ್ ಪಾಯಿಂಟ್ ಆಫ್ ವ್ಯೂ ನೋಡಿದ್ರೆ ಅವರ ಸೇಲ್ಸ್ ಬಿಲ್ ಏನಾದರೂ ಹೆಚ್ಚಾಯಿತು. ಸೊ 25,000 ರುಪೀಸಿಗೆ ನೀವು ಬೈ ಮಾಡಲಿಕ್ಕೆ ಬಂದಿರೋದು, ಅವರು ನಿಮ್ಮನ್ನು ಟಾಪ್ ಅಪ್ ಸೆಲ್ಲಿಂಗ್ ಮಾಡಿಬಿಟ್ರು ಅಂತ ಹೇಳಿದ್ರೆ ಅವರ ಬಿಲ್ ಹೆಚ್ಚಾಯಿತು 25,000ಇಂದ 50,000 ರುಪೀಸ್. ಸೊ ಇದು ಒಂದು ಫಸ್ಟ್ ಒಂದು ಬೆನಿಫಿಟ್ಟು ಶೋರೂಮ್ನವರಿಗೆ. ಓಕೆ, ಸೆಕೆಂಡ್ ಇಲ್ಲಿ ನೋಡೋಣ, ಇದು ಫೈನಾನ್ಸ್ನವರಿಗೆ ಹೇಗೆ ವರ್ಕೌಟ್ ಆಗುತ್ತೆ ಅಂತ ಹೇಳಿದ್ರೆ, ಸೊ ಇಲ್ಲಿ ನೋಡಿ 0% EMI ಕಸ್ಟಮರು ಅವರು 50,000 ರುಪೀಸ್ ಒಂದು ಮೊಬೈಲ್ ತಗೊಳ್ಳಿಕ್ಕೆ ರೆಡಿ ಆಗಿದ್ದಾರೆ. ಅವರಿಗೆ ಹೇಳ್ತಾರೆ 8 EMI ಕೊಟ್ಟರೆ ಸಾಕು ನೀವು ಅಂಥೇಳಿ. ಸೊ 50,000 ರುಪೀಸ್ ಡಿವೈಡೆಡ್ ಬೈ 8 ಮಾಡಿದ್ರೆ ನಮಗೆ ಅವರು EMI ಬರೋದು ನಿಮಗೆ 6,250 ರುಪೀಸ್. ಓಕೆ, ಸೊ ಫೈನಾನ್ಸ್ ಕಂಪ್ನಿಯವ್ರು ಹೇಳ್ತಾರೆ ನಿಮಗೆ, ಸರ್ ನಮಗೆ 2 EMI ಕೊಟ್ಟರೆ ಸಾಕು ಅಂಥೇಳಿ. ಸೊ 2 EMI ಅಂತ ಹೇಳಿದ್ರೆ 6,250 ಇಂಟು 2 ಮಾಡಿದ್ರೆ 12,500 ರೂಪಾಯಿ ನೀವು ಅವರಿಗೆ ಫಸ್ಟ್ ಕೈಗೆ ಕೊಟ್ಟರೆ ಅವ್ರು ನಿಮಗೆ ನಿಮ್ಮ ಮೊಬೈಲ್ ಕೊಡ್ತಾರೆ. ಸೊ ಉಳಿದಿರೋ EMI ಏನಿದೆ 6,250 ಇಂಟು 6 ಅಂದರೆ ನೀವು 2 EMI ಆಲ್ರೆಡಿ ಕೊಟ್ಟಿದ್ದೀರಾ. ಸೊ ಉಳಿದಿರೋದು ನೆಕ್ಸ್ಟ್ ತಿಂಗಳಿಂದ ನಿಮ್ಗೆ ಬರೋದು 6,250 ರೂಪಾಯಿ ಪರ್ ಮಂತ್. ಓಕೆ, ಸೊ ಈಗ ನೋಡೋಣ ಈ ಫೈನಾನ್ಸ್ ಕಂಪ್ನಿಗೆ ಇದರಿಂದ ಏನಾಯಿತು ಅಂಥೇಳಿ. ಕಾಸ್ಟ್ ಆಫ್ ಮೊಬೈಲ್ 50,000 ರುಪೀಸ್. ನೀವು ಇದು ಒಂದು ಸೀಕ್ರೆಟ್ ಏನು ಅಂತ ಹೇಳಿದ್ರೆ, ಈ ಫೈನಾನ್ಸ್ ಕಂಪನಿಗೆ ಆ ಒಂದು ಇಲೆಕ್ಟ್ರಾನಿಕ್ ಫರ್ಮ್ ಏನಿದೆ ಅವರು ಫಸ್ಟಿಗೆ ಹೇಳಿರ್ತಾರೆ, ನಿಮ್ಮ ಥ್ರೂ ಏನು ಫೈನಾನ್ಸ್ ಆಗುತ್ತೆ ಅದರ ಮೇಲೆ ನಾವು ಒಂದು ಮ್ಯಾನುಫ್ಯಾಕ್ಚರಿಂಗ್ ಡಿಸ್ಕೌಂಟ್ ಕೊಡ್ತೀವಿ. ಅದೆಷ್ಟು, ಅಪ್ರಾಕ್ಸಿಮೇಟ್ಲಿ 5% ಅಂತ ಇಟ್ಕೊಂಡಿದ್ದೀವಿ ನಾವು. ಅಂತ ಹೇಳಿದ್ರೆ 50,000 ರುಪೀಸ್ ಇದೊಂದು ಪ್ರಾಡಕ್ಟಿಗೆ 5% ಅಂತ ಹೇಳಿದ್ರೆ ಸುಮಾರು 2,500 ರೂಪಾಯಿ ಸ್ಟ್ರೈಟ್ ಫಾರ್ವರ್ಡ್ ಈ ಒಂದು ಮ್ಯಾನುಫ್ಯಾಕ್ಚರಿಂಗ್ ಡಿಸ್ಕೌಂಟ್ ಏನಿದೆ. ಓಕೆ, ಮ್ಯಾನುಫ್ಯಾಕ್ಚರಿಂಗ್ ಡಿಸ್ಕೌಂಟ್ ಫಾರ್ ಫೈನಾನ್ಸ್ ಕಂಪ್ನೀಸ್ ಸಿಗುತ್ತೆ 2,500 ರೂಪಾಯಿ ಅಂತ ಹೇಳಿದ್ರೆ ಫೈನಾನ್ಸ್ ಕಂಪ್ನಿಗೆ ಕಾಸ್ಟ್ ಎಷ್ಟಾಯಿತು, 50,000 ಮೈನಸ್ 2,500 ರುಪೀಸ್ ಅಂತ ಹೇಳಿದ್ರೆ ಸುಮಾರು 47,500 ರೂಪಾಯಿ ಅವರ ಕಾಸ್ಟ್ ಆಯಿತು. ಓಕೆ, ಆದರೆ ಕಾಸ್ಟ್ ಏನಿದೆ ಅಷ್ಟಕ್ಕೆ ನಿಲ್ಲೋದಿಲ್ಲ. ಯಾಕಂತ ಹೇಳಿದ್ರೆ ಆ ಇನ್ವೆಸ್ಟರ್ ಏನಿದ್ದಾರೆ, ಸೊ ಮೊಬೈಲ್ ತೊಗೊಳ್ಲಿಕ್ಕೆ ಬಂದವರು ಯಾರಿದ್ದಾರೆ ಅವರು 2 EMIನೂ ಕೊಡ್ತಾ ಇದ್ದಾರೆ. ಸೊ ಅದು ಸ್ಪಾಟಿಗೆ ಅವ್ರಿಗೆ ಸಿಗ್ತಾ ಇದೆ. ಸೊ 2 EMI ಕಾಸ್ಟ್ ಎಷ್ಟು ನಾವು ಆಗಲೇ ನೋಡಿದ್ವಿ, 6,250 ರುಪೀಸ್ ಇಂಟು 2 ಅಂದರೆ 12,500 ರೂಪಾಯಿನೂ ಅವ್ರಿಗೆ ಕೈಗೆ ಬರ್ತಾ ಇದೆ ಇಮಿಡಿಯೇಟ್ಲಿ. ಸೊ ಫೈನಾನ್ಸ್ ಕಂಪ್ನಿಯವರು ಆ ಮೊಬೈಲ್ ಮೇಲೆ ನಿಮಗೆ ಕೊಟ್ಟಿರೋ ಲೋನು ಅಥವಾ ಫೈನಾನ್ಸ್ ಕಂಪ್ನಿಯವರು ಇನ್ವೆಸ್ಟ್ ಮಾಡಿದ್ದು ಏನು ಈ ಒಂದು ಟ್ರಾನ್ಸಾಕ್ಷನಲ್ಲಿ 35,000 ರೂಪಾಯಿ. ಓಕೆ, 35,000 ರೂಪಾಯಿ ಅವರು ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ. ಸೊ ಮುಂದೆ ನೋಡೋಣ ಇದು ಮ್ಯಾಥ್ ಹೇಗೆ ವರ್ಕ್ ಆಗುತ್ತೆ ಅಂಥೇಳಿ. ಸೊ ಈ ಒಂದು ಮ್ಯಾಥಲ್ಲಿ 35,000 ರುಪೀಸ್ ಅವರು ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ. ನಿಮಗೆ ನೀವು ಕೊಡ್ತಾ ಇರೋದು 6,250 ರುಪೀಸ್ ಇಂಟು 6 ಅಂತೇಳಿದ್ರೆ 37,500 ರೂಪಾಯಿ ನೀವು ಒಬ್ರಿಗೆ ವಾಪಸ್ ಕೊಡ್ತಾ ಇರೋದು.
ಬಟ್ ಸರ್ ಇದು ನೋಡಿದ್ರೆ ಆ್ಯಕ್ಚುಲಿ ನೀವು ಕ್ಯಾಲ್ಕುಲೇಟ್ ಮಾಡಿದ್ರೆ ಡಿಫ್ರೆನ್ಸ್ ಏನಿದೆ 7% ಡಿಫ್ರೆನ್ಸ್ ಇದೆ. ಸೊ ಈ 7% ಏನಿದೆ ಇದು 6 ಮಂತ್ಸಿಗೆ ಅಂತ ಹೇಳಿದ್ರೆ ನಾವು ಆ್ಯನ್ಯುವಲೈಸ್ಡ್ ನೋಡಿದ್ರೆ ಇದು 7% ಅಲ್ಲ, ಇದು ಸುಮಾರು 14% ವರ್ಕೌಟ್ ಆಗುತ್ತೆ. ಆದರೆ ಸ್ಟೋರಿ ಇಲ್ಲಿಗೆ ನಿಲ್ಲೋದಿಲ್ಲ. ಸೊ ಆ್ಯಕ್ಚುಲಿ ನೀವು ನೋಡಿದ್ರೆ ನಾನು ಇಲ್ಲಿ ಹಾಕಿರೋ ಕ್ಯಾಲ್ಕುಲೇಷನ್ ನಾವು ಹೀಗೆ ಮಾಡಿದ್ರೆ ತಪ್ಪಾಗುತ್ತೆ. ಯಾಕಂದರೆ 35,000 ರೂಪೀಸ್ ಇನ್ವೆಸ್ಟ್ ಮಾಡಿ 37,500 ರೂಪೀಸ್ ಇಮಿಡಿಯೇಟ್ಲಿ 6 ತಿಂಗಳ ನಂತರ ಸಿಗೋದಲ್ಲ. ಆದರೆ ನೀವು EMI ಕೊಡ್ತಾ ಇರೋದ್ರಿಂದ ಈ ಕ್ಯಾಲ್ಕುಲೇಷನ್ ಹೀಗೆ ವರ್ಕ್ ಆಗುತ್ತೆ. ಸೊ ಈ ಒಂದು 14% ಲೆಕ್ಕ ಸರಿಯಲ್ಲ. ಯಾಕಂತ ಹೇಳಿದ್ರೆ ನೀವು ಇಂಟ್ರಿಮ್ ಆಗಿ ಅಂದರೆ ಲೋನ್ ತಗೊಂಡಿರೋ ನೆಕ್ಸ್ಟ್ ಮಂತಿಂದಲೇ EMIನೂ ಬರ್ತಾ ಇದೆ, ಅಂದರೆ ಕ್ಯಾಶ್ ಫ್ಲೋ ಏನಿದೆ ಅದೂ ಬರ್ತಾ ಇದೆ. ಸೊ ಈ ಒಂದು ಕರೆಕ್ಟಾಗಿ ಒಂದು ಲೆಕ್ಕ ನೋಡೋಣ ಈಗ. ಸೊ 1 January 2024ಗೆ ನಿಮ್ಮದೊಂದು ಈ ಒಂದು ಟ್ರಾನ್ಸಾಕ್ಷನ್ ಮಾಡಿದ್ದೀರಾ. 1 February 2024ಗೆ ಅಂದರೆ ನೆಕ್ಸ್ಟ್ ಮಂತಿಂದ ನಿಮಗೆ EMI ಸ್ಟಾರ್ಟ್ ಆಗ್ತಾ ಇದೆ. ಸೊ ಎಷ್ಟು EMI? 1 2 3 4 5 6 EMIs ನೀವು ಕಟ್ತಾ ಇದ್ದೀರಾ. ಸೊ ಕ್ಯಾಶ್ ಏನಿದೆ ಅವರಿಗೆ ಇಮಿಡಿಯೇಟ್ಲಿ ನೆಕ್ಸ್ಟ್ ಮಂತಿಂದಲೇ ವಾಪಸ್ ಬರ್ತಾ ಇರೋದ್ರಿಂದ ಆ ರಿಟರ್ನ್ಸ್, ಆ ಒಂದು ಟ್ರಾನ್ಸಾಕ್ಷನ್ನ ಪ್ರಾಫಿಟ್ ಏನಿದೆ ಅದು 17% ಅಥವಾ 14% ಅಲ್ಲ. ಅದು ಆ್ಯಕ್ಚುಲಿ XIRR ಕ್ಯಾಲ್ಕುಲೇಟ್ ಮಾಡಿದ್ರೆ ನಾವು ಇಟ್ ವರ್ಕ್ಸ್ ಔಟ್ ಟು ಬಿ 27%, 27% ಒಂದು ಟ್ರಾನ್ಸಾಕ್ಷನ್ ಇದು. ಹೀಗೆ ನೋಡೋದಾದರೆ ನೀವು ಎಷ್ಟು ಈ ಫೈನಾನ್ಸ್ ಕಂಪ್ನಿಗಳು ಪ್ರಾಫಿಟ್ ಮಾಡ್ತಾ ಇದ್ದಾವೆ ಅಂತ ಹೇಳೋದು ಒಂದು ವಿಷಯ ಬರುತ್ತೆ. ಆದರೆ ಇದರಲ್ಲಿ ಏನೂ ತಪ್ಪಿಲ್ಲ, ಯಾಕಂದರೆ ಇದು ವಿನ್ ವಿನ್ ಸಿಚುವೇಶನ್. ಯಾಕಂತ ಹೇಳಿದ್ರೆ ಕಂಪ್ನಿಗಳಿಗೂ ಬೆನಿಫಿಟ್ ಆಗ್ತಾ ಇದೆ, ಹೂಡಿಕೆದಾರ ಅಥವಾ ಒಂದು ಬೈ ಮಾಡಲಿಕ್ಕೆ ಏನು ಬರ್ತಾ ಇದ್ದಾರೆ ಅವರಿಗೂ ಬೆನಿಫಿಟ್ ಆಗ್ತಾ ಇದೆ. ಫೈನಾನ್ಸ್ ಕಂಪ್ನಿಗಳು ಅವರ ಒಂದು ಎಕ್ಸೆಸ್ ಫಂಡ್ ಇರೋದನ್ನು ನಿಮಗೆ ಲೋನ್ ಕೊಟ್ಟು ಅದನ್ನು ಬೆನಿಫಿಟ್ ಮಾಡ್ಕೊಳ್ತಾ ಇದ್ದಾರೆ. ಆದರೆ ಈ ಟ್ರಾನ್ಸಾಕ್ಷನ್ ಹಿಂದೆ ಎಷ್ಟು ಪ್ರಾಫಿಟ್ ಇದೆ ಅಂತ ಅರ್ಥ ಆಗುತ್ತೆ. ಇದರಿಂದಲೇ ನೀವು ನೋಡ್ತಾ ಇರ್ಬೋದು ಲಾಸ್ಟ್ 5-6 ಇಯರ್ಸಲ್ಲಿ ಫೈನಾನ್ಸ್ ಕಂಪ್ನಿಗಳು, ಸ್ಪೆಷಲಿ ನಿಮಗೆ ಮರ್ಚೆಂಟ್ ಲೋನ್ಸ್ ಕೊಡ್ತಾ ಇರೋರು ಅಥವಾ ಪರ್ಸ್ನಲ್ ಲೋನ್ ಕೊಡ್ತಾ ಇರೋರು ಅಥವಾ ಯಾವುದೇ ಒಂದು FMCG ಲೋನ್ ಕೊಡ್ತಾ ಇರೋರು, ಈ ಒಂದು ಕಂಪನಿಗಳ ಸ್ಟಾಕ್ ಪ್ರೈಸಸ್ಸು ಹಾಗೇ ಹೆಚ್ಚಾಗ್ತಾ ಇದೆ. ಯಾಕಂದರೆ ಇವರು ಪ್ರಾಫಿಟ್ ಇಷ್ಟು ಮಾಡ್ತಾ ಇದ್ದಾರೆ. ನಾವು ಈಗ ಇದರಲ್ಲಿ ನಿಮಗೊಂದು ಇನ್ವೆಸ್ಟ್ಮೆಂಟ್ ಆಪ್ಷನೂ ಇದೆ, ಅಂದರೆ ಇನ್ವೆಸ್ಟ್ಮೆಂಟ್ ಪ್ರಾಡಕ್ಟು ಡಿಸೈನ್ ಆಗಿದೆ. ಇದನ್ನು RBIನೂ ಅಪ್ರೂವ್ ಮಾಡಿದ್ದಾರೆ. ಈ ಪ್ರಾಡಕ್ಟ್ ಹೆಸರು ಏನು ಅಂತ ಹೇಳಿದ್ರೆ P2P ಲೆಂಡಿಂಗ್ ಅಥವಾ ಪರ್ಸನ್ ಟು ಪರ್ಸನ್ ಲೆಂಡಿಂಗ್ ಅಥವಾ ಪೀರ್ ಟು ಪೀರ್ ಲೆಂಡಿಂಗ್ ಅಂತ ಹೇಳ್ತೀವಿ ಇದನ್ನು. ಸೊ ಇದು ಏನಾಗ್ತಾ ಇದೆ, ಫಾರ್ ಎಕ್ಸಾಂಪಲ್ ಈ 27%ಅಲ್ಲಿ ಸುಮಾರು 7% ಏನಿದೆ ಈ ಫೈನಾನ್ಸ್ ಕಂಪ್ನಿಗಳಿಗೆ ಒಂದು ಎಕ್ಸ್ಪೆನ್ಸಸ್ ಇರುತ್ತೆ. ಉಳಿದ 20% ಏನಿದೆ ಇದು ಒಂದು ಅವರಿಗೆ ವರ್ಕಿಂಗ್ ಪ್ರಾಫಿಟ್ ಇದು. ಓಕೆ, ಇದನ್ನು ಅವರು ಹೂಡಿಕೆದಾರರಿಗೆ ಇನ್ವೈಟ್ ಮಾಡ್ತಾರೆ. ಅಂದರೆ ಕೆಲವು ಇನ್ವೆಸ್ಟ್ಮೆಂಟ್ ಪ್ರಾಡಕ್ಟ್ಸ್ಗಳಿದ್ದಾವೆ, ಅದರ ಥ್ರೂ ಅವರು ಇನ್ವೆಸ್ಟ್ಮೆಂಟ್ ಮಾಡಿಸ್ತಾರೆ. ಇದರಲ್ಲಿ ಸುಮಾರು 9-10-12%ಗಳ ತನಕ ಅವರು ರಿಟರ್ನ್ಸು ಕೊಡ್ತಾರೆ. ಸೊ ಈ ಪ್ರಾಡಕ್ಟನ್ನು RBI ಅಪ್ರೂವ್ ಮಾಡಿದೆ, ICRA ರೇಟಿಂಗು ಮಾಡಿದೆ. ಸೊ ಇದನ್ನು ಸ್ವಲ್ಪ ನೀವು ನಾಲೆಜ್ ಪಾಯಿಂಟ್ ಆಫ್ ವ್ಯೂ ಅಟ್ಲೀಸ್ಟ್ ಸ್ಟಡಿ ಮಾಡ್ಕೊಳ್ಬೋದು. ನಾನು ಹೇಳ್ತಾ ಇದ್ದೀನಿ, ಇದು P2P ಲೆಂಡಿಂಗ್ ಅಂತ ಒಂದು ಪ್ರಾಡಕ್ಟ್. ಇದು ಬೇರೆ ಕಂಪ್ನಿಗಳಿದ್ದಾವೆ, ನಾನು ಕಂಪ್ನಿ ಹೆಸರು ತೆಗಿತಾ ಇಲ್ಲ, ಬಟ್ ಕಾನ್ಸೆಪ್ಟ್ ಹೆಸರು P2P ಲೆಂಡಿಂಗ್ ಅಂತೇಳಿ. ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಅರ್ಥ ಮಾಡ್ಕೊಂಡ್ವಿ 0% EMI ಹೇಗೆ ವರ್ಕ್ ಆಗುತ್ತೆ, ಹಾಗೆಯೇ ಅದರ ಹಿಂದೆ ಒಂದು ಇನ್ವೆಸ್ಟ್ಮೆಂಟ್ ಪ್ರಾಡಕ್ಟು ಇದೆ, ಅದರ ಬಗ್ಗೆನೂ ನೀವು ಸ್ವಲ್ಪ ಥಿಂಕ್ ಮಾಡಿ ನೀವು ಇನ್ವೆಸ್ಟ್ಮೆಂಟ್ ಮಾಡಿಕೊಂಡು ಲಾಭ ಪಡಿಬೋದು. ಹಾಗೆ ನಿಮಗೆ ನಿಮ್ಮದೇ ಒಂದು ಓನ್ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು, ನಿಮ್ಮದೊಂದು ಇನ್ವೆಸ್ಟ್ಮೆಂಟ್ ಡಿಸ್ಟ್ರಿಬ್ಯೂಷನ್ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು, ಮ್ಯೂಚುವಲ್ ಫಂಡ್ ಡಿಸ್ಟ್ರಿಬ್ಯೂಟರ್ ಆಗಬೇಕು ಅಂತ ಒಂದು ಮನಸ್ಸಲ್ಲಿ ಇದೆಯಾದರೆ ನಾವು ಇಲ್ಲಿ ಕೆಳಗೆ ಒಂದು ಡಿಸ್ಕ್ರಿಪ್ಷನಲ್ಲಿ ಗೂಗಲ್ ಫಾರ್ಮ್ ಹಾಕಿದ್ದೀವಿ, ಅದರಲ್ಲಿ ನೀವು ರಿಜಿಸ್ಟರ್ ಮಾಡ್ಕೊಳ್ಳಿ. ನಮ್ಮವ್ರು ನಿಮಗೆ ಫೋನ್ ಮಾಡ್ತಾರೆ, ಇದ್ರ ಬಗ್ಗೆ ಫ್ರೀ ಟ್ರೈನಿಂಗ್ ಇರುತ್ತೆ, ಇದರ ಬೆನಿಫಿಟ್ ನೀವು ತಗೊಳ್ಳಿ. ಧನ್ಯವಾದ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.